मराठीवरती आपल्या सर्वांचं स्वागत। आपण पाहत आहात बिग टीव्ही मराठी। मी तृप्ती कदम। पाहूया आजच्या ठळक घडामोडी। करजगी येथील चिमुकलीच्या हत्या प्रकरणी संशयित नराधमास फाशीची शिक्षा व्हावी या मागणीसाठी आज बेळंडोगी येथे गाव बंद ठेवून आदरांजली वाहण्यात आली। यावेळी सरपंच महादेव बिराजदार, उपसरपंच पद्मावती पुजारी, माजी पंचायत समिती सदस्य कल्लाप्पा हलकुडे, पोलीस पाटील वैशाली पुजारी, राम टेलर, सोमण्णा हत्तळी, त्याच्याबरोबर सर्व सोसायटीचे चेअरमन, व्हाईस चेअरमन, ग्रामपंचायतीचे विद्यमान सदस्य व गावकरी यावेळी मोठ्या संख्येने उपस्थित होते। या शोक सभेत मार्गदर्शन करताना कल्लाप्पा हलकुडे यांनी काय म्हटलंय ते पहा। ಗ್ರಾಮಪಂಚಾಯತಿಯಲ್ಲಿ ವಾಟ ಇಟ್ಕೊಂಡು ಸರ್ಪಂಚ್ ಎಲ್ಲ ಸೇರ್ಕೊಂಡು ವೈಸ್ ಚೇರ್ಮನ್ ಹಿರಿಯರು ಕೂಡಿಕೊಂಡು ಒಂದು ವಿಚಾರ ಮಾಡಿದೆವು। ಇವತ್ತ ಪೂರ ಒಂದು ನಿನ್ನೆ ನಿರ್ಣಯ ತಗೊಂಡಿದ್ದೆವು। ಅದೇ ಪ್ರಮಾಣ ಇವತ್ತು 9 ಹಿಡಿದು ಸಂಜೆ 5 ತರ ನಾವು ಇವತ್ತ ಪೂರ ಇದೊಂದು ಕರಾದಮನ ಇಂಥ ಘಟನೆ ಮಾಡ್ಯಾನ। 4 ವರ್ಷದ ಹುಡುಗಿಗೆ ಇವತ್ತೆಂತ ಕಷ್ಟ ಮಾಡ್ಯಾರ। ಆಕೆಗೆ ಎಷ್ಟು ಆಗಿರ್ಬೇಕು, ಯಾರಾಗಿರ್ಬೇಕು, ಅವ್ರ ಮನೆಗೆ ಅವ್ರ ತಾಯಿ ತಂದೆಗೆ ಬೇಜಾರಾಗಿ ಬಂದು ನಾವು 70,000 ಬಂದಿದ್ದು ನಾವು ಹೋಗಿದ್ದು। ಅವ್ರು ನೋಡಿದ್ರ ಭಯಂಕರ ದುಃಖ, ಹಲವಾರು ಮಂದಿ ಅಲ್ಲಿ ಬಂದಿತ್ತು। ಅವರೆಲ್ಲರೂ ಮತ್ತೆ ಫಾಸ್ಟ್ ಕೋರ್ಟಿಗೆ ಹಾಕಿ ಆಗ್ಬಿಡ್ತು, ಟಿಕಾಕು ಆಸ್ಪತ್ರೆ ಭಾಷೆ ಆಗಬೇಕಂತ ಇದೆಲ್ಲರೂ ನಾವೆಲ್ಲ ಹೇಳಿದೆವು। ಆದ್ರೆ ಇದಕ್ಕಿಂತ ಒಂದು ಮುಖ್ಯ ಅಂದ್ರೆ ಅಂತ ಅವರಿಗೆ ಇನ್ನೊಮ್ಮೆ ಯಾರು ಮಾಡ್ಲಾರ್ದಂಗ ಅವ್ರಿಗೆ ದಿಂಡು ತೆಗಿಬೇಕು। ತೆರಿ ಬೋಳಿ ಸುಣ್ಣ ಹಚ್ಚಿ ಹೊರ ದಿಂಡು ತೆಗೆದು ಅಕ್ಷ ನಿಂದ್ರಿಸಿ ಗೋಳಿ ಹಾಕ್ಬೇಕು। ಇಂಥ ಒಂದು ವ್ಯವಸ್ಥೆ ಗೌರ್ಮೆಂಟ್ ಹತ್ರ ಇರಬೇಕು। ಇದಕ್ಕೆ ಇಂಗ್ಲೆಂಡ್ ಫಾರಿನ್ ಅವ್ರಿದ್ದಾಗ ಇಲ್ಲಿ ನಮ್ಮನ್ನು ಮಾಡ್ತಿದ್ರು ಅಂತ ಘಟನೆ ಇವತ್ತು ಮಾಡಿದ್ರೆ ಮುಂದೆ ಯಾರು ಮಾಡಿದ್ರ ಎಂಥದ್ದು। ಅದ್ರ ಸರಿಯಾಗಿ ಆ ಕಾಯ್ದಾರ ದುರಸ್ತ ಆಗಬೇಕು ನಾವು ಭಾಳ ಮಂದಿಗೆ ಎಲ್ಲ ಮಂದಿಗೆ ನಾವು ವಿನಂತಿ ಮಾಡ್ಕೊತೇವೆ। ಯಾಕಂದ್ರೆ ಇದು ಮುಖ್ಯಮಂತ್ರಿ ಕೆಲಸ, ಇದು ಮುಖ್ಯಮಂತ್ರಿ ಮಂತ್ರಿ ಮಂಡಲದಾಗ ಆಗ್ಬೇಕಿದು। ಇದು ನಾವು ನೀವು ಅಂದ್ರೆ ಇದು ಆಗುದಿಲ್ಲ। ಅದ್ರ ಸರಿಯಾಗಿ ಇದು ಫಾಸ್ಟ್ ಕೋರ್ಟ್ ಹಾಕಿ ಇವತ್ತ ಆ ಸುಳಿದು ನರದ ಮನೆಗೆ ಆಗ್ಬಿಡ್ತು ಭಾಷೆ ಆಗ್ಬೇಕಂತ ತಿಳಿಸಿದ್ದ ನಾವು ಊರು ವತಿಯಿಂದ ಆ ಹುಡುಗಿಗೆ ಒಂದು ಆತ್ಮಶಾಂತಿ ಸಿಗಬೇಕಾದ್ರೆ ಇದು ಆಗಲೇ ಬೇಕು ತಿಳಿಸಿದ್ದು ನಾವು ಒಂದು ಆ ಗೌರ್ಮೆಂಟ್ಗೆ ನಾವು ವಿನಂತಿ ಮಾಡ್ಕೊತೇವೆ। ಅದರಂತೆ ಇಂದ 9 ಹಿಡಿದು ಸಂಜೆ 5 ತರ